ಹಲೋ, ಈ ಎಲ್ಲ ಐಟಮ್ಸ್ ಇರೋದು ಹೆಸರು ಕಾಳಿನ ಮಸಾಲೆ ಸಾರು ಮಾಡೋಕ್ಕೆ ನಮ್ಮ ಜೊತೆ ಶೆಫ್ ಗೀತಕ್ಕ ಇದ್ದಾರೆ. ಹೇಗೆ ಮಾಡೋದು ನೋಡೋಣ. ಸ್ಟಾರ್ಟ್. ಹೆಸರು ಕಾಳು ರಾತ್ರಿನೇ ನೆನೆಸಿಬಿಡಬೇಕು. ಬೆಳಗ್ಗೆ ಮಾಡೋಂಗಿದ್ರೆ ಅವಾಗಲೇ ನೀರು ತೆಕ್ಕೊಂಡ್ರೂ ಪರವಾಗಿಲ್ಲ. ಸ್ವಲ್ಪ ಲೇಟಾಗಿ ಮಾಡಬೇಕಂದ್ರೆ ನೀರು ಬಗ್ಗಿಸ್ಬಿಟ್ಟು ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡಿ. ನೀರು ಬಿಟ್ಟಿದ್ರೆ ಅದೊಂಥರ ಕೊಲ್ತು ವಾಸನೆ ಬರುತ್ತೆ. ಸೊ ಬೆಳಗ್ಗೆ ತೊಳೆದ್ಬಿಟ್ಟು ಮುಚ್ಚಿಟ್ಬಿಡಿ. ಇಬ್ಬರಿಗೆ ಆಗಷ್ಟು ಅಳತೆನಾ ಇದು? ಇಲ್ಲ, 4-5 ಜನಕ್ಕಾಗತ್ತೆ. ಎಷ್ಟು ಹಾಕಬೇಕು ಬೇಳೆ? ಒಂದು ಅರ್ಧ ಕಪ್ ಮೇಲೆ ಹಾಕಿದ್ದೀನಿ ನಾನು. ಒಂದು ಅರ್ಧ ಕಪ್ ಅಂತ ಇಟ್ಕೊಳ್ಳಿ. 4 ಜನ ಮನೇಲಿದ್ದಾರೆ ಅಂದರೆ ಅರ್ಧ ಕಪ್ ಸಾಕು. ಓಕೆ, ಡನ್. ಸೊ ಈ ಥರ ಚಿಕ್ಕ ಈರುಳ್ಳಿ 2, 3 ಟೊಮೆಟೊ, ಒಂದು 1/4 ಚಿಪ್ ಕೊಬ್ಬರಿ, ಒಂದು ಹಸಿ ಕೊಬ್ಬರಿ ತುರ್ತಿರೋದಾದ್ರೂ ಪರವಾಗಿಲ್ಲ, ಈ ಥರ ಇದ್ರೂ ಪೀಸ್ ಮಾಡ್ಕೊಳ್ಳಿ. ಒಂದು ಕ್ಯಾಪ್ಸಿಕಮ್ಮು, ಒಂದು ಅರ್ಧ ಇಂಚು ಶುಂಠಿ, ಒಂದು 2-3 ಬೆಳ್ಳುಳ್ಳಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕಬಾರ್ದು, ಇಷ್ಟಿಷ್ಟು ಹಾಕಬೇಕು. ಹಸಿ ಮೆಣಸಿನ್ಕಾಯಿ ಒಂದು 5-6. ಖಾರ ಜಾಸ್ತಿ ಇದ್ದರೆ ಒಂದು 2 ಹಾಕಿ ಸಾಕು. ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ. ಓಕೆ. ಚಕ್ಕೆ ಮರ್ತೋದ್ರೆ ಚಕ್ಕೆ. ಓಕೆ, ಚಕ್ಕೆ ಒಂದಿಷ್ಟು ಚಕ್ಕೆ ರುಬ್ಕೊಳ್ಳೋಕ್ಕೆ ಇದೆಲ್ಲ. ಓಕೆ ಓಕೆ, ಇಷ್ಟು ಚಕ್ಕೆ ಇದೆಲ್ಲ ಹೆಚ್ಕೊಂಡು ಚಕ್ಕೆ 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 ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದೆಲ್ಲ ರುಬ್ಕೋಬೇಕು ಅಪ್ರಾಪ್ರಿಯೇಟಾಗಿ ಕಟ್ ಮಾಡಿಕೊಂಡು. ಇದು ರುಬ್ಬೋದಿಲ್ಲ. ಈಗ ಹಸಿಮೆಣಸಿನ್ಕಾಯಿ ಇದೆಲ್ಲ ಚಾಕೆಲ್ಲ ಅಲ್ಲಿ ಫೈನ್ಲಿ ಚಾಪ್ಡಾ? ಇಲ್ಲ, ಸುಮ್ಮನೆ ರುಬ್ಬೋದಿಕ್ಕಷ್ಟೆ. ಅದು ಮಿಕ್ಸಿಗೆ ಸಿಗಲ್ಲ, ದುಡ್ಡು ಹಾಕಿದ್ರೆ ಫುಲ್ ಗುಂಡು. ಓಕೆ, ಬೇಕಂದರೆ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ನೀರು ಹಾಕ್ಕೊಳ್ಳೋದು ಬೇಡ. ರುಬ್ಬೋದಕ್ಕೆ ಟೊಮೊಟೊ ಇರುತ್ತೆ, ಅಂಶನೇ ಸಾಕು. ಆಲ್ ರೈಟ್, ಎಲ್ಲ ಹೋಯ್ತು ಮಿಕ್ಸಿ ಒಳಗಡೆ. ಒಂದು ಖಾರ ಹೆಂಗ್ ಸ್ಪ್ಲಿಟ್ ಮಾಡ್ಕೋಬೇಕಂದ್ರೆ, ಮುಕ್ಕಾಲು ಚಿಲ್ಲಿ ಪೌಡರ್, ಕಾಲು ಹಸಿಮೆಣಸಿನ್ಕಾಯಿ, ಆ ಥರ ಸ್ಪ್ಲಿಟ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ವ್ಯಾಲ್ಯೂಬಲ್ ಟಿಪ್. 1 ಪಟ್ಟು ಖಾರ ಹಾಕ್ಬೇಕಂದ್ರೆ ಅದರಲ್ಲಿ 3/4 ಪಟ್ಟು ಮೆಣಸಿನ್ಕಾಯಿ ಪುಡಿ, 1/4 ಪಟ್ಟು ಹಸಿಮೆಣಸಿನ್ಕಾಯಿ ಹಾಕಬೇಕು. ವ್ಯಾಲ್ಯೂಬಲ್ ಟಿಪ್. ಈಗ ಒಂದು ಸ್ಪೂನ್ ಅಷ್ಟು, 2 ಸ್ಪೂನ್ ಹಾಕಿದ್ರೆ 1 ಸ್ಪೂನ್, ಆ ಥರ ಅರ್ಧ. 1:2 ಧನಿಯಾ ಪುಡಿ ಆ್ಯಂಡ್ ಚಿಲ್ಲಿ ಪುಡಿ. ಓಕೆ, ಒಂದು ಚಿಲ್ಲಿ ಪೌಡರ್ ಹಾಕಿದ್ರೆ ಅರ್ಧ ಧನಿಯಾ ಪುಡಿ. ಸ್ವಲ್ಪ ಇರಬೇಕು, 90% ರುಬ್ಕೊಂಡ್ರೆ ಸಾಕು. ತೀರಾ ಪೇಸ್ಟ್ ಥರ ರುಬ್ಕೋಬಾರ್ದು, ಸ್ವಲ್ಪ ತರಿ ಇರಬೇಕು, ಲೈಟಾಗಿ. ಓಕೆ. ಈ ಮಿಕ್ಸರ್ಗೆ ಸದ್ಯಕ್ಕೆ ಉಪ್ಪಿಲ್ಲ, ಕುಕ್ಕಿಂಗಲ್ಲಿ ಉಪ್ಪು ಹಾಕ್ತಾರೆ. ಸೊ ರುಬ್ಕೊಳ್ಳೋವಾಗ ಉಪ್ಪು ನೀಡಿಲ್ಲ. ಸೊ ಉಪ್ಪು ಹಾಕಿದ್ರೆ ಚಟ್ನಿ ಥರ ಫೀಲಿಂಗ್ ಬರುತ್ತೆ. ಸೊ ಬಾಯ್ಲ್ ಆದಮೇಲೆ ಉಪ್ಪು ಹಾಕಬೇಕು. ಓಕೆ, ಈಗ ಡೈರೆಕ್ಟ್ ಕುಕ್ಕರೇ ಇಟ್ಬಿಟ್ಟು ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಳಕ್ಕೆ ಶುರು ಮಾಡೋದು. ಸೊ ಒಗ್ಗರಣೆ ಟೈಮ್ಗೆ ಕ್ಯಾಪ್ಸಿಕಮ್ ಬೇಕು. ಕ್ಯಾಪ್ಸಿಕಮ್ನ ಫೈನ್ ಡೈಸಾ? ಇಲ್ಲ, ದಪ್ಪ ಡೈಸು. ಓಕೆ, ದಪ್ಪ ಡೈಸು. ಪ್ಯಾರ್ಲಲ್ಲಿ ಪಾತ್ರೆ ಕಾದಿದೆಯಾ ಅಂತ? ಕಾದಿದೆ. ಓಕೆ, ಕಡಲೆಕಾಯಿ ಎಣ್ಣೆ ಇದು. ಇದಕ್ಕೆ ಎಣ್ಣೆ ಜಾಸ್ತಿ ಬೀಳಲ್ಲ, ಸುಮ್ಮನೆ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸಾಕು. ಓಕೆ, ಅಷ್ಟೇ ಸಾಕು, ಜಾಸ್ತಿ ಬೇಡ. ಅಷ್ಟೇನಾ? ಅಷ್ಟೇ. ಕೊಬ್ಬರಿ ಹಾಕಿರ್ತೀವಲ್ವ, ಅದು ಎಣ್ಣೆ ಬಿಟ್ಕೊಳ್ಳುತ್ತೆ.
ನಾವು ಎಣ್ಣೆ ಬಿಸಿ ಆದ ತಕ್ಷಣ ಈ ರುಬ್ಬಿರೋ ಮಸಾಲ ಅದಕ್ಕೆ ಹಾಕ್ಕೊಂಬಿಡಿ. ಸಾಸಿವೆ ಜೀರಿಗೆ ಏನು ಬೇಡವಾ? ಹಾಕಲ್ಲ ಇದಕ್ಕೆ, ಸಾಸಿವೆ ಜೀರಿಗೆ ಏನೂ ಹಾಕಲ್ಲ. ಅದೇ ಇದ್ರ ಸ್ಪೆಷಾಲಿಟಿ, ಬರೇ ಮಸಾಲ ಅಂತ, ಅದಕ್ಕೆ ಮಸಾಲೆ ಸಾರು ಅನ್ನೋದು. ಆಮೇಲೆ ರುಬ್ಬೋವಾಗ ನಾವು ನೀರು ಹಾಕೊಳ್ಳಿಲ್ಲ, ಬರೀ ಟೊಮೊಟೊ ನೀರಲ್ಲೇ ರುಬ್ಕೊಂಡ್ಬಿಟ್ವಿ. ಅದು ತೀರಾ ಅವಶ್ಯಕತೆ ಇದೆ ಅಂದ್ರೆ ಮಾತ್ರ ಒಂದ್ 2 ಸ್ಪೂನ್ 3 ಸ್ಪೂನ್ ಅಷ್ಟು ನೀರು ಹಾಕೊಳ್ಳಿ, ಇಲ್ಲ ಅಂದ್ರೆ ನೀರು ಹಾಕೊಳ್ಳೋ ಕೆಲಸನೇ ಇಲ್ಲ. 2 ಸ್ಪೂನ್ 3 ಸ್ಪೂನ್ ತುಂಬಾ ಮಿನಿಮಮ್ ಅಷ್ಟೇ, ಮುಗಿಸ್ಕೋಬೇಕಷ್ಟೇ. ಓಕೆ, ಇದು ಸಿಮ್ಮಲ್ಲಿ ಇಡ್ಲಾ? ಒಂಥರ ಎಲ್ಲೋ ಇದೆ ಅಲ್ವಾ, ಅದು ಹೆಂಗೆ ಎಷ್ಟು ಬಿಸಿ ಆಗ್ಬೇಕಂದ್ರೆ 1 ಶೇಡ್ ಜಾಸ್ತಿ ಆಗುತ್ತೆ ಕಲರ್, ಡಾರ್ಕ್ ಆರೆಂಜ್ ಆಗುತ್ತೆ. ಅಲ್ಲಿವರೆಗೂ ಏನೂ ಹಾಕ್ದಿರ ಬಿಸಿ ಮಾಡ್ಕೋಬೇಕು, ಮಸಾಲೆನೇ ಬಿಸಿ ಮಾಡ್ತಾ ಇರಬೇಕು. ಓಕೆ, ಒಂದು 3 ಮಿನಿಟ್ಸ್ ಆಗುತ್ತಾ? 1-2-3 ಮಿನಿಟ್ಸ್ ಆಗುತ್ತೆ. ಫ್ಲೇಮ್ ಜಾಸ್ತಿ ಇಟ್ಟರೆ ಸೀದೋಗಲ್ವಾ? ಇಲ್ಲ, ಅದಕ್ಕೆ ಕೈ ಆಡಿಸ್ತಾ ಇರಬೇಕು. ಓಕೆ, ಅಲ್ವಲ್ಲ ನಾವು ಎಕ್ಸ್ಟ್ರಾ ಸ್ವಲ್ಪ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದ್ರೆ ತಳ ಹತ್ತು ಬಿಡುತ್ತೆ. ಓಪನ್ ಕುಕಿಂಗ್, ನೋ ಲಿಡ್ ಕ್ಲೋಸಿಂಗ್. ಹಸಿ ವಾಸನೆ ಹೊರಟಾಗಿ ಮಸಾಲೆ ವಾಸನೆ ಬರ್ತಾ ಇದೆ. ಇವಾಗ ಇದಕ್ಕೆ ಕಾಳು ಹಾಕ್ಕೋಬೇಕು. ಹಾಕ್ಲಾ? ಹಾಕು, ಕಾಳು ಹಾಕ್ಬೇಕು. ಈಗ ಮತ್ತೆ ಕೈ ಆಡ್ಸೋದಾ? ಹಾಂ, ಇದು ಕೈ ಆಡಿಸಿ ಕಾಳೆಲ್ಲ ಒಂದು ಸುತ್ತು ಸುಮ್ಮನೆ ಬಿಸಿ ಆಗಬೇಕು. ಒಂದೇ ಒಂದು ನಿಮಿಷ ಅಷ್ಟೇ. ಸೊ ಇಲ್ಲಿ ಅದು ಕುದಿ ಬರ್ತಾ ಇದೆ. ಈಗ ಆಲ್ರೆಡಿ ಬಿಸಿ ಮಾಡ್ಕೊಂಡಿಟ್ಟಿರೋ ಬಿಸಿನೀರನ್ನ ಹಾಕೋಣ. ಸೊ 1/2 ಕಪ್ ಕಾಳಿಗೆ 2 ಕಪ್ ನೀರು ತಗೊಂಡ್ಯಾ? ಇಲ್ಲ ಇಲ್ಲ ಇಲ್ಲ, ಇದು ಸುಮ್ಮನೆ ಸೇಫರ್ ಸೈಡ್ ನಾನು ಸ್ವಲ್ಪ ಜಾಸ್ತಿ ಕುದಿಸಿಟ್ಕೋತೀನಿ. ಇಲ್ಲಿ ಎಷ್ಟಾಗಬೇಕಂದ್ರೆ ಕಾಳು ಮುಳುಗಿ ಸ್ವಲ್ಪ ಜಾಸ್ತಿ ಬರಬೇಕು ಅಷ್ಟೇ, ಅಷ್ಟಾಗಬೇಕು. ಆಲ್ಮೋಸ್ಟ್ ಒಂದು ಕಪ್ ಅಷ್ಟೇ ಇಡ್ಸಿದೆ. ಓಕೆ, ಅದು ಪ್ರೀ ಹೀಟೆಡ್ ವಾಟರ್. ಇಷ್ಟೇ, ಜಾಸ್ತಿ ನೀರು ಹಾಕಿದ್ರೆ ಒಂಥರ ಗಟ್ಟಿ ಬರಲ್ಲ ಸಾರು. ಇಷ್ಟು ಹಾಕ್ಕೊಂಡ್ರೆ ಸಾಕು. ಓಕೆ, ಇವಾಗ ಕುದಿ ಬಂದಾಗ ಉಪ್ಪು ಹಾಕಿ ಕ್ಯಾಪ್ಸಿಕಮ್ ಹಾಕಬೇಕು. ಓಕೆ, ಸೊ ಇದು ಕುದಿ ಬರೋಕ್ಕೀಗ ಈ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಎಷ್ಟೊತ್ತು? ಹೈ ಫ್ಲೇಮ್ ಇಡ್ಬೋದು ಪುಟ್ಟ ಇವಾಗ. ಇಡ್ಲಾ? ಇಡು, ಹೈ ಫ್ಲೇಮ್ ಇಡು ಈಗ. ಓಕೆ, ನೀರು ಇರುತ್ತಲ್ವ, ಹೈ ಫ್ಲೇಮ್ ಮಾಡ್ಬೋದು. ಓಕೆನಾ? ಹಾಂ, ಒಂದು 3 ಮಿನಿಟ್ಸಾ ಕುದಿಯೋಕ್ಕೆ? ಒಂದು 2 ಮಿನಿಟ್ಸ್ ಆಗುತ್ತೆ. ಕೈ ಆಡಿಸ್ಬೇಕಾ? ನೀರಿದೆ ಅದಕ್ಕೆ. ಮನೆ ಕೆಲಸ ಅದು ಮುಗಿಸ್ಕೋಬೇಕು. ಮನೆ ಕೆಲಸ ಲೈಕ್ ಅಡುಗೆ ಮಾಡಿರೋ ರುಬ್ಬಿರೋ ಮಿಕ್ಸಿ ತೊಳೆಯೋದು. ಈಗ ಉಪ್ಪು ಕ್ಯಾಪ್ಸಿಕಮ್ ಹಾಕೋಣ. ಓಕೆ, ನೀನು ಉಪ್ಪು ಹಾಕು, ನಾನು ಕ್ಯಾಪ್ಸಿಕಮ್ ಹಾಕ್ತೀನಿ. 1 2 3. ಎಷ್ಟು ಹಿಡಿಸುತ್ತೆ ಉಪ್ಪು? ರುಚಿಗೆ ತಕ್ಕಷ್ಟಮ್ಮ. ಕೆಲವರು ಜಾಸ್ತಿ ತಿಂತಾರೆ, ಕೆಲವರು ಕಮ್ಮಿ ತಿಂತಾರೆ. ಬಟ್ ಈ ಲೆವೆಲಲ್ಲಿ ಟೇಸ್ಟ್ ನೋಡ್ಕೋಬೋದು. ನಿಮ್ಗೆ ಇನ್ನೊಂಚೂರು ಉಪ್ಪು ಖಾರ ಹಿಡಿಸುತ್ತೆ ಅಂದರೆ ಹಾಕ್ಕೋಬೋದು ಕೂಡ. ಓಕೆ, ಮಾಡ್ಬೋದು. ಓಕೆ, ಇನ್ನು ಖಾರ ಬೇಕಂದರೆ ಚಿಲ್ಲಿ ಪೌಡರ್ ಹಾಕ್ಬೋದು. ಕಲಿಸ್ಲಾಗಿತ್ತಕ್ಕ ಎಲ್ಲ? ಕಲಿಸ್ಕೊ. ಸ್ವಲ್ಪ ಇವಾಗ ಇದನ್ನು ಕುದಿಯಕ್ಕೆ ಬಿಡಬೇಕಾ? ಇಲ್ಲಮ್ಮ, ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಉಪ್ಪು ಬೇಕು ಅಂದರೆ ಹಾಕ್ಕೋಬೋದು. ಓಕೆ, ಬೇಕಾ? ಬೇಡ. ಓಕೆ, ಯಾಕಂದರೆ ನೀರು ಹಿಂಗುತ್ತೆ. ಹಾಂ, ಇವಾಗ ಕರೆಕ್ಟಾಗಿದ್ದರೆ ಸಾಕು. ಎಲ್ಲ ನೀರು ಹಿಂಗೋ ಅಷ್ಟರಲ್ಲಿ ಅದು ಸ್ಪೈಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಓಕೆ, ಅದು ಟ್ರಿಕ್ಕು. ಓಕೆ, ಟ್ರಿಕ್ 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 ಟ್ರಿಕ್. ಬರೀ ಕ್ಯಾಪ್ಸಿಕಮ್ಮೇ ಅಲ್ಲ, ಬೇಕಿದ್ರೆ ಇಲ್ಲಿ ಆಲೂಗಡ್ಡೆನೂ ಹಾಕ್ಕೋಬೋದು. ನಾನು ಪೂರಿಗೆ ಮಾಡ್ತಾ ಇರೋದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಅನ್ನಕ್ಕೆ ಮಾಡೋಂಗಿದ್ರೆ ಆಲೂಗಡ್ಡೆ ಹಾಕ್ತೀನಿ. ಬಾಯ್ಲ್ಡ್ ಆಲೂಗಡ್ಡೆನಾ? ಇಲ್ಲ, ರಾ ಆಲೂಗಡ್ಡೆನೇ. ಹೆಂಗೋ ಪ್ರೆಷರ್ ಕುಕ್ಕರ್ ಆಗುತ್ತೆ. ಹೆಂಗೋ ಪ್ರೆಷರ್ ಆಗುತ್ತೆ, ಸುಮ್ಮನೆ ಕಟ್ ಮಾಡಿ ಹಾಕ್ಬಿಡೋದು ಅಷ್ಟೇ ಆಲೂಗಡ್ಡೆ. ಓಕೆ, ಇವಾಗ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ಳಿ. ಲಿಡ್ ಹಾಕಿ ನಾರ್ಮಲ್ ಅನ್ನಕ್ಕೆ 3 ವಿಷಲ್ ಹೆಂಗೆ ಬರುತ್ತೋ ಹಂಗೆ ಬಂದರೆ ಸಾಕು. ಓಕೆ,
ಸೊ ಅದು ವಿಷಲ್ ಬರೋ ತನಕ ಕಟ್ಟೆ ಕ್ಲೀನ್ ಮಾಡ್ಕೊಳ್ಳೋದು. ಅಷ್ಟೇ. ಸೊ ಒಂದು ಮಲ್ಟಿ ಟಾಸ್ಕಿಂಗಿನ ಲೆಸನ್ನು ಇವತ್ತು ನಾವು ಕಲ್ತ್ಕೊಂಡ್ವಿ. ಕುಕ್ಕಿಂಗ್ ಆ್ಯಂಡ್ ಕ್ಲೀನಿಂಗ್ ಪ್ಯಾರಲಲಿ. ಈ ಥರ ಬೇರೆ ಬೇರೆ ವರ್ಕ್ಗಳೆಲ್ಲ ವಿಸಿಲ್ ಬರೋಕ್ಕಿಂತ ಮುಂಚೆ ಆಗ್ತಾಯಿದೆ. ಚಿಕ್ಕ ಕೆಲಸಗಳು ಏನೇನು ಪೆಂಡಿಂಗ್ ಇರುತ್ತೆ ಅವೆಲ್ಲ ಮುಗಿಸ್ಬಿಟ್ರೆ ಆಗೋಯ್ತು. ಕಿಚನ್ ಕ್ಲೀನ್ ಆಗ್ತಾ ಇದೆ. ಸೊ ಡೀಪ್ ಕ್ಲೀನಿಂಗ್ ಆಫ್ ದ ಕಿಚನ್ ಇನ್ ದ ಕುಕಿಂಗ್ ಟೈಮ್. ವಾ ಟೈಮ್ ಮ್ಯಾನೇಜ್ಮೆಂಟ್. ಆಮೇಲೆ ಬಿಸಿ ಇದ್ದಾಗೆಲ್ಲ ಒರೆಸ್ಬಿಟ್ರೆ ಆ ಕಲೆಗಳೆಲ್ಲನೂ ಬೇಗ ಹೋಗ್ಬಿಡುತ್ತೆ ಆ್ಯಕ್ಚುಲಿ. ಅದು ಒಣಗಿ ಬಟ್ ಸ್ಟವ್ಗೆ ಕೈ ತಗಲ್ಸ್ಕೊಂಡು ಕೈ ಚುರಾದರೆ ಅದೇ ಜ್ಞಾನ ಇಟ್ಕೊಂಡು ಮಾಡಬೇಕು. ಇಲ್ಲ, ನಾನು ಇಷ್ಟೊಂದೆಲ್ಲ ರಿಸ್ಕ್ ತಗೊಳ್ಳಲ್ಲ. ಬೇರೆ ಕ್ಲೀನ್ ಮಾಡ್ತೀನಿ, ಸ್ಟವ್ ಬಿಡ್ತೀನಿ. ಸ್ವಲ್ಪ ಬಿಡು ಅಷ್ಟೇ. ಸ್ವಲ್ಪ ತೀರಾ ನಂತರ ಅಷ್ಟು ಲೆವೆಲ್ವರೆಗೂ ಮಾಡೋಕ್ಕಾಗದೇ ಇದ್ರೂ ಆ ಕಡೆ ಈ ಕಡೆ ಸ್ಟವ್ ಅದೆಲ್ಲ ಒರೆಸ್ಬಿಡ್ಬೋದು. ಇದು ಹೈ ಲೆವೆಲ್ ಎಫಿಷಿಯನ್ಸಿ ರಿಕ್ವೈರ್ಮೆಂಟು. ನಾನು ಚೂರು ಮಾಡ್ಕೊತೀನಿ, ನಂಗೆ ಗೊತ್ತಿದೆ. ತ್ರೀ ವಿಸಿಲ್ಸ್ ಆಗಬೇಕು, ಆಮೇಲೆ ಆಫ್ ಮಾಡೋಣ. 3 ವಿಸಿಲ್ಸ್ ಆಯಿತು. ಆಫ್ ಮಾಡಲಾ? ಓಕೆ, ಆಫ್. ಈಗ ಕುಕ್ಕರ್ ತಣ್ಣಗಾಗಬೇಕು. ಆಮೇಲೆ ಅದನ್ನು ಏನೂ ಇಲ್ಲ, ಕುಕ್ಕರ್ ತಣ್ಣಗಾದ್ಮೇಲೆ ಸುಮ್ಮನೆ ಕೈ ಆಡಿಸ್ಬಿಟ್ಟು ಅದನ್ನು ಬಡಿಸ್ಕೊಂಡು ರೆಡಿಮೇಡ್ ತಿನ್ನೋಕ್ಕೆ ಶುರು ಮಾಡ್ಬೋದು. ರೆಡಿ ಟು ಈಟ್. ಓಕೆ, ನೆಕ್ಸ್ಟ್ ಏನೂ ಇಲ್ಲ. ಸೊ ಇದನ್ನು ಪೂರಿಗೋಸ್ಕರ ಮಾಡಿದ್ದು. ಸೊ ಪೂರಿ ಜೊತೆ ತಿನ್ನೋಕ್ಕೆ ರೆಡಿ. ಓಕೆ, ಕುಕ್ಕರ್ ತಣ್ಣಗಾಗಿದೆ. ಈಗ ತೆಗಿಯೋಣ. ದ ಮ್ಯಾಜಿಕ್. ಓಕೆ, ಈ ಥರ ಬಂದಿದೆ. ಈಗ ಸುಮ್ಮನೆ ಕೈ ಆಡಿಸ್ಕೊಳ್ಳೋದಲ್ಲ? ಕೈ ಆಡಿಸೋದು ಅಷ್ಟಿದ್ರೆ ಸಾಕು. ಇನ್ನು ವಾಟ್ರಿ ಆಗಿದ್ರೂ ಪೂರಿ ಜೊತೆ ತಿನ್ನೋಕ್ಕಾಗಲ್ಲ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಅನ್ನಕ್ಕೂ ಆಗುತ್ತೆ. ಪೂರಿ, ರೊಟ್ಟಿ, ಚಪಾತಿ ಏನಕ್ಕಾದ್ರೂ ಏನು ಜೊತೆ ಆದರೂ ತಿನ್ಬೋದು ಇದು. ಓಕೆ, ನೈಸ್. ಓಕೆ, ಮಸಾಲೆ ಸಾರು ರೆಡಿ.